ಬಸ್ಸು ಹೊರಡ್ತಾ ಇದೆ ಅಂಥೇಳಿ ಸಿಗರೆಟ್ ಸೇದ್ತಾ ಇದ್ದಂತಹ ಪ್ಯಾಸೆಂಜರ್ಗೆ ಟ್ರಾವೆಲ್ ಸಿಬ್ಬಂದಿ ಹೊಡೆದಿರುವಂತಹ ಘಟನೆಯೊಂದು ನಡೆದಿದೆ. ಅದು ಕೂಡ ಉದ್ಯಮಿಯ ಪುತ್ರ ಅಂತೆ. ಅವರು ಮಾಡೆಲ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ. ಬೆಂಗಳೂರಿನಲ್ಲಿ ಟ್ರಾವೆಲ್ ಸಿಬ್ಬಂದಿಯ ಕಿರಿಕ್. ಬಸ್ ಹೊರಡ್ತಿದೆ ಅಂಥೇಳಿ ಸಿಗರೆಟ್ ಸೇದ್ತಾ ಇದ್ದಂತಹ ಪ್ಯಾಸೆಂಜರ್ಗೆ ಹೊಡೆದು ಕಿರಿಕ್ ಮಾಡಿದ್ದಾರೆ. ಉದ್ಯಮಿ ಪುತ್ರ ಮಾಡೆಲ್ನ ಮೇಲೆ ಟ್ರಾವೆಲ್ ಸಿಬ್ಬಂದಿಯಿಂದ ಹಲ್ಲೆ ಆಗಿದೆ. ಖಾಸಗಿ ಬಸ್ ಸಿಬ್ಬಂದಿಯಿಂದ ಮಾಡೆಲ್ ಮೇಲೆ ಹಲ್ಲೆ ಆಗಿರುವಂತಹದ್ದು. ಹಲ್ಲೆಯ ಜೊತೆಗೆ ಬೆಲೆ ಬಾಳುವಂತಹ ವಸ್ತುಗಳನ್ನು ದರೋಡೆ ಮಾಡಿದ್ದಾರೆ ಅಂಥೇಳಿ ಆರೋಪ ಮಾಡ್ತಿದ್ದಾರೆ ಈಗ ಆ ವ್ಯಕ್ತಿ. ಬೆಂಗಳೂರಿನ ಮೆಜೆಸ್ಟಿಕ್ನ ಸೀಬರ್ಡ್ ಕಚೇರಿಯ ಬಳಿ ನಡೆದಿರುವಂತಹ ಘಟನೆ ಇದು. 23 ವರ್ಷದ ಧ್ರುವ ನಾಯಕ್ ಹಲ್ಲೆಗೊಳಗಾದಂತಹ ಮಾಡೆಲ್. ಆತನ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕಚೇರಿಯಲ್ಲಿ ಸೀಬರ್ಡ್ ಕಚೇರಿಯ ಪಕ್ಕದಲ್ಲಾದಂತಹ ಗಲಾಟೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಿಗರೇಟ್ ಸೇದ್ತಾ ಇದ್ರಂತೆ ಧ್ರುವ ನಾಯಕ್. ಬಸ್ಸು ಹೋಗ್ತಾ ಇದೆ, ಲೇಟ್ ಆಗ್ತಾ ಇದೆ ಅಂಥೇಳಿ ಅವ್ರ ಮೇಲೆ ಹಲ್ಲೆ ಆಗಿದೆ, ಜೊತೆಗೆ ದರೋಡೆ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಓಕೆ, ಹುಬ್ಬಳ್ಳಿ ಶೋಗೆ ಹೋಗ್ತಾ ಇದ್ದ ಮಾಡೆಲ್ ಧ್ರುವ ನಾಯಕ್ ಉದ್ಯಮಿಯೊಬ್ಬರ ಮಗ ಈತ. ಹಲ್ಲೆಯಿಂದ ಈಗ ಮಾಡೆಲ್ ಮುಖದ ಮೇಲೆ ಗಾಯ ಆಗಿದೆ. ಅವ್ರ ಮುಖವನ್ನು ಚೆನ್ನಾಗಿ ಇಟ್ಕೋಬೇಕು, ಮುಖಕ್ಕೆ ಗಾಯ ಆಗಿದೆ. ಹೀಗಾಗಿ ಶೋನಿಂದ ಮಾಡೆಲ್ ಹೊರಗೆ ಬಂದಿದ್ದಾರೆ. ಹೆಂಗೆ ಹೋಗೋಕ್ಕಾಗುತ್ತೆ? ಆಮೇಲೆ ದೂರು ಕೊಟ್ಟಿದ್ದಾರೆ, FIR ಆಗಿದೆ. ಆದರೂ ಖಾಸಗಿ ಬಸ್ ಸಿಬ್ಬಂದಿಯನ್ನು ಬಂಧಿಸಿಲ್ಲ. ಉಪ್ಪಾರಪೇಟೆ ಪೊಲೀಸರ ವಿರುದ್ಧ ಈ ಮಾಡೆಲ್ ಈಗ ಆರೋಪವನ್ನು ಮಾಡಿದ್ದಾರೆ. ಎಂಥ ಸಿಲ್ಲಿ ರೀಸನ್! ಅದೇನು ದರೋಡೆ ಮಾಡೋದಕ್ಕೆ ಅಥವಾ ಇವತ್ತು ಇರೋದನ್ನು ಕಿತ್ಕೊಳ್ಳೋಕ್ಕೆ ಅಂತ ಈ ಥರ ಕಿರಿಕ್ ತೆಗೆದ್ರೆ ಅವ್ರಿಗೆ ಗೊತ್ತಿತ್ತಾ ಯಾರು ಏನು ಅಂತ ಗೊತ್ತಿಲ್ಲಪ್ಪ. ಒಂದು ಸಿಲ್ಲಿ ರೀಸನ್, ಸಿಗರೇಟ್ ಸೇದ್ತಾ ಇದ್ದ ಅನ್ನೋ ಕಾರಣಕ್ಕೆ ಹೊಡೆದಿರೋದು. ಟ್ರಾವೆಲ್ ಮಾಡ್ತಾ ಇದ್ದೆ ನಾನು, ಸೀಬರ್ಡ್ ಬಸ್ ಬುಕ್ ಮಾಡಿದ್ದೆ. ಕೈಯಲ್ಲಿ ಲಗೇಜ್ ಇತ್ತು. ನಾ ಬ್ಯಾಂಕಾಕ್ದಿಂದ ಬಂದಿದ್ದು ಅದೇ ದಿವಸ ಬೆಳಗ್ಗೆ. ಕಾಸ್ಟ್ಲಿ ಐಟಮ್ ಅನ್ನು ಬ್ಯಾಗ್ ಇಟ್ಕೊಂಡಿದ್ದೆ. ಅದರಲ್ಲಿ ನನ್ನ ಪಾಸ್ಪೋರ್ಟ್ ಇತ್ತು, ಮತ್ತು ನನ್ನ ಶೂಸ್ ಇತ್ತು, ನನ್ನ ವಾಚ್ ಹೋಯ್ತು, ನನ್ನ ಪ್ಲಾಟಿನಮ್ ರಿಂಗ್ ಇದೆ. ಅವರು ಸೀಬರ್ಡ್ ಬಸ್ದವರು ಡೋರ್ ಲಾಕ್ ಹಾಕಿಬಿಟ್ಟಿದ್ದಾರೆ, ಬಸ್ ಓಡಿಸ್ತಾ ಇದ್ದಾರೆ. ನಾನು ಅಲ್ಲೇ ನಿಂತಿದ್ದೇನೆ. ನಿಂತ್ಬಿಟ್ಟು ನಾ ಅವ್ರಿಗೆ ಬಸ್ ತೆಗೀರಪ್ಪ, ನಾ ದುಡ್ಡು ಕೊಟ್ಟಿದ್ದೇನೆ, ನಾ ಟಿಕೆಟಿಗೆ ದುಡ್ಡು ಕೊಟ್ಟಿದ್ದೇನೆ, ನಂಗೆ ಬಸ್ ನಿಲ್ಸಿದ ಮೇಲೆ ನಾ ಹತ್ತುದು. ಅಷ್ಟೊತ್ತಿಗೆ ಇವ್ರು ಬಸ್ ಸೀಬರ್ಡ್ದವರೇ ಬಂದು ನನಗೆ ಹೊಡೆದ್ಬಿಟ್ಟಿದ್ದಾರೆ. ಹೊಡೆದು ಅವ್ರು ನನಗೆ ನಮ್ಮ ಫ್ರೆಂಡ್ಸಿಗೆ ಅಷ್ಟ್ರಿಗೂ ಲಾಕ್ ಮಾಡಿಬಿಟ್ಟಿದ್ದಾರೆ ಒಳಗೆ. ನಾವು 6-7 ಜನ ಇದ್ದು, ಟಿಕೆಟ್ ಇದೆ, ಎಲ್ಲ ಇದೆ. ನಮ್ಮ ಫ್ರೆಂಡ್ಸಿಗೆ AC ಬಸ್ದಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ನಂಗೆ ಒಬ್ಬನೇ ತಂದುಬಿಟ್ಟು ಅಷ್ಟರು ಹೊಡೆದಿದ್ದಾರೆ. 60 ಸೆಕೆಂಡ್ ಆದಮೇಲೆ ನಮ್ಮ ಫ್ರೆಂಡ್ಸ್ ಬಂದರು. ಅಷ್ಟೊತ್ತಿಗೆ ನನ್ನ ಬ್ಯಾಗ್ ಇಲ್ಲ, ನನ್ನ ಚೇನ್ ಇಲ್ಲ, ನನ್ನ ವಾಚ್ ಇಲ್ಲ. ರಾಡ್ ತೊಗೊಂಡು ಬಂದು ತಲೆಗೆಲ್ಲ ಹೊಡೆದಿದ್ದಾರೆ ಸರ್. ಪ್ಯಾಸೆಂಜರ್ಸ್ ಹೇಳ್ತಾ ಇರೋದು ವಿಡಿಯೋ ಇದೆ, ದಟ್ ಸೀಬರ್ಡ್ ಸ್ಟಾಫ್ ಹೊಡೆದಿದ್ದಾರಂತ. ಮಾಡೆಲ್ ಆ್ಯಂಡ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್ and I run a digital marketing agency. Major shoot ಇತ್ತು ಸರ್. that was a big stepping stone of my career. ಬಟ್ ಅದು ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಹಾಗೆ ನೋಡೋಕ್ಕೆ ಹೋದರೆ ಈ ಥರ ದೊಡ್ಡ ಮಟ್ಟದ ಹಲ್ಲೆ ಮಾಡುವಂತಹ ಕಾರಣನೇ ಇಲ್ಲ. ಏನಿದು ಉದ್ದೇಶಪೂರ್ವಕವಾಗಿ ದರೋಡೆ ಮಾಡಬೇಕು ಅಂತ ಮಾಡಿರೋದ, ಈತನ ಹತ್ರ ಕಿತ್ಕೊಂಡಿರೋದ? ಏನು ಆ್ಯಕ್ಚುಯಲ್ ರೀಸನ್ ಏನು ಅಂತ? ಅರವಿಂದ್, ಬೆಂಗಳೂರಿನ ಮೆಜೆಸ್ಟಿಕ್ ಅಂದರೆ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾಡೆಲ್ ಒಬ್ಬನ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ಜುಲೈ 1ನೇ ತಾರೀಕು ನಡೆದಿರುವಂಥದ್ದು. ಆತ ತಾಯ್ಲ್ಯಾಂಡಿನಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಇಲ್ಲಿಂದ ಹುಬ್ಬಳ್ಳಿ ಹೋಗುವಂಥ ಸಂದರ್ಭದಲ್ಲಿ ಹಲ್ಲೆ ಆಗಿದೆ ಅನ್ನುವಂಥ ವಿಚಾರಗಳು FIR ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಧ್ರುವ ನಾಯಕ್ ಅನ್ನುವಂಥ 23 ವರ್ಷದ ಮಾಡೆಲ್ ಸೀಬರ್ಡ್ ಟ್ರಾವೆಲ್ಸ್ ಮೂಲಕ ಹುಬ್ಬಳ್ಳಿಗೆ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತಿರುವಂಥ ಸಂದರ್ಭದಲ್ಲಿ ಆತ ಬಸ್ ಹೊರಡಲಿಕ್ಕೆ ಸಮಯ ಇದೆ ಅನ್ನುವಂಥ ಕಾರಣಕ್ಕಾಗಿ ಆಚೆ ಕಡೆ ಸಿಗರೇಟ್ ಸೇರ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ಆ ಟ್ರಾವೆಲ್ಸ್ನ ಸಿಬ್ಬಂದಿ ಒಬ್ಬರು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಿಸಿರುವಂಥದ್ದು. ಸದ್ಯ ಆತ ಮಾಡಿರುವಂಥ ಆರೋಪ, ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಹತ್ರ ಇರುವಂಥ ಬೆಲೆ ಬಾಳುವ ವಸ್ತುಗಳನ್ನು ಆ ಟ್ರಾವೆಲ್ ಸಿಬ್ಬಂದಿಗಳು ದರೋಡೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ವಿಚಾರಣೆ ನಂತರ ಯಾವ ಕಾರಣಕ್ಕಾಗಿ ಈ ಹಲ್ಲೆ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರಲಿದೆ. ಅರವಿಂದ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿ ವಿಚಾರಣೆ ಮಾಡುವಂಥದ್ದೇನು, ಫಸ್ಟ್ ಹಲ್ಲೆ ಆಗಿರೋದು ನಿಜ ಅನ್ನೋದಾದರೆ ಫಸ್ಟ್ ಅರೆಸ್ಟ್ ಮಾಡಿ. ನಿಮಗೆ ಆ ಆಫೀಸ್ ಕೂಡ ಅಲ್ಲೇ ಇದೆ. ಆಫೀಸ್ಗೆ ಹೋದಾಗ ಸಿಬ್ಬಂದಿ ತಲೆಮರೆಸ್ಕೊಂಡಿದ್ದಾನೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಪೊಲೀಸರು ಸ್ವಲ್ಪ ಇದನ್ನು ಸೀರಿಯಸ್ ಗಂಭೀರವಾಗಿ ತಗೋಬೇಕು. ತಗೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಬೇಕು.